ಈಗ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯನ ಮತ ಅಂದ್ರೆ ಇಲ್ಲಿ ಪರ್ಯಂತರವಾಗಿ ಪದ್ಮಪಾದಾಚಾರ್ಯರ ಮತ ಆಯಿತು, ಶ್ರೀ ಸರ್ವಜ್ಞಾತ್ಮೀಯರ ಮತ ಆಯಿತು, ವಿವರಣಕಾರ ಮತ ಆಯಿತು, ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯನ ಮತ ಆಯಿತು. ಎಲ್ಲಿ ಹಗ್ಗ ಮೊದಲಾದವುಗಳಲ್ಲಿ ಸರ್ಪ ಮೊದಲಾದವುಗಳ ಭ್ರಮ ಉಂಟು ಆಗಿರೋದು ಅದರಲ್ಲಿ ಮೊದಲ ಇದ್ಮಾಕಾರ ಪ್ರಮಾರೂಪ ಜ್ಞಾನ ಆಗುತ್ತದೆ. ಆ ಇದ್ಮಾಕಾರ ಪ್ರಮಾರೂಪ ಜ್ಞಾನ ಆದ ನಂತರ ಅದು ಮೊಟ್ಟ ಮೊದಲು ಇದಂಕ ವಿಷಯನ ಮಾಡುತ್ತಾ ಬ್ರಹ್ಮರೂಪ ಬೆಳ್ಳಿಯಾದ ವಿಷಯ ಮಾಡುತ್ತದೆ. ಅಂದಮ್ಯಾಲ ಮೊದಲ ಹಗ್ಗದ ಇದ್ಮಾಕಾರ ವೃತ್ತಿ ಆಯಿತು, ನಂತರ ಅದು ಪ್ರಮ ಯಥಾರ್ಥ ಅಂತಕ್ಕಂಥ ವೃತ್ತಿ. ಅದರ ಮುಂದೆ ಏನು ಅದು ವಿಷೀಕರಿಸುವಂಥ ಹೋಗಿ ಬೆಳ್ಳಿಗೆ ವಿಷೀಕರಿಸೈತಿ, ಪರಂತು ಬೆಳ್ಳಿ ಮಾತ್ರ ಅದು ಪ್ರಮ ಅಲ್ಲ, ಭ್ರಮ ಅವಿದ್ಯಾವೃತ್ತಿ. ಅಂತೂ ಇದಮದ ಸಂಬಂಧ ನಂತರ ಬ್ರಹ್ಮರೂಪ ವಿಷಯ ಬೆಳ್ಳಿ. ಆದರೂ ಮೊದಲು ಇದು ಪ್ರಮ, ಇದು ಅಂತಃಕರಣ ವೃತ್ತಿ ಐತಿ, ತದನಂತರ ಆ ಅವಿದ್ಯಾವೃತ್ತಿ ಭ್ರಮ ಇದು ಬೆಳ್ಳಿ ಐತಿ ಅಂತ ಹಿಂಗೆ ಹೇಳಿದರು. ಇನ್ನೊಬ್ಬರು ಏನು ಹೇಳಿದರು ಅಂತ ಕೇಳಿದರೆ, ನೀವು ಹೇಳಲ್ಪಟ್ಟಂಥ ಇದ್ಮಾಕಾರ ವೃತ್ತಿ ಅದು ಭ್ರಮ ಇರೋಣದ್ರಿಂದ ಅದು ಭ್ರಮಕ್ಕೆ ವಿಷೀಕರಿಸಿಲ್ಲ, কিন্তু ಕೇವಲ ಅವಿದ್ಯಾವೃತ್ತಿ ಮಾತ್ರ ಭ್ರಮಕನ್ನು ವಿಷೀಕರಿಸಿರುತ್ತದೆ. ತದನಂತರ ಬ್ರಹ್ಮಕ್ಕೆ ವಿಷೀಕರಿಸಿದ್ರೂ ಕೂಡ ಕೇವಲ ಬೆಳ್ಳಿ ಹಾವ ಹಿಂಗೆ ಭ್ರಮ ಆಗಲ್ಲ, ಇದು ಇದನ್ನು ಸಂಬಂಧ ತೊಗೊಂಡೇ ತೋರ್ತದೆ. ಪರಂತು ಅವಿದ್ಯಾವೃತ್ತಿ ಮಾತ್ರ ನೀವು ಆ ಪ್ರಮಕ್ಕೆ ವಿಷೀಕರಿಸೋದಿಲ್ಲ. ಯಾಕೆ? ವ್ಯಾವಹಾರಿಕ ಪದಾರ್ಥಗಳು ಈ ಅವಿದ್ಯಾ ಪರಿಣಾಮ ಆಗುವುದೇ ಇಲ್ಲ. ಅದಕ್ಕೆ ಅವಿದ್ಯಾವೃತ್ತಿ ಕೇವಲ ಅಧ್ಯಸ್ಥ ಆಕಾರ ಇರುತ್ತದೆ, ನಂತರ ಪ್ರಮಕ್ಕೆ ವಿಷಯ ಮಾಡಿರುತ್ತದೆ. ಆದ್ದರಿಂದ ಅಲ್ಲಿ ಆ ಯಾವ ಇದ್ಮಾಕಾರ ಪ್ರಮಾವೃತ್ತಿಯೂ ಅದಲ್ಲಿ ಅವಿದ್ಯಾವೃತ್ತಿಯೂ ಅದಲ್ಲಿ ಅಂತಿಂಗ ಸ್ವೀಕಾರ ಅಂಗೀಕಾರ ನೀವು ಮಾಡಲಿಕ್ಕೇ ಬೇಕು ಅಂತ ಈ ರೀತಿ ಎರಡು ಪಕ್ಷಗಳನ್ನು ಆ ಹಗ್ಗದಲ್ಲಿ ತೋರುವ ಹಾವಿನ ಭ್ರಾಂತಿ ಪಕ್ಷಗಳೆರಡು ಇಡೀ ಪರ್ಯಂತರ ಹೇಳ್ಕೊಂಡು ಬಂದರು. ಈಗ ಅದರ ಮ್ಯಾಲೆ ಈಗ ಚಾಲು ಆಯಿತು ಶಂಕಾ ಸಮಾಧಾನ. ಫಸ್ಟ್ ಹಿಂದಕ್ಕೊಮ್ಮೆ ಕವಿತಾರ್ಕಿ ಒಮ್ಮ ಆಗೈತಿ. ಈಗ ಇನ್ನು 22 ಹೆಡಿಂಗ್ ಹಿಡಿದು ಮುಗಿವರಿಗೆ ಪೂರ್ವ ಪಕ್ಷಿ ಯಾರು? ಪದ್ಮಪಾದಾಚಾರ್ಯ, ಅಂದರೆ ಧರ್ಮಜ್ಞಾನವಾದಿಗಳು. ಮತ್ತು ಅದಕ್ಕೆ ಸಿದ್ಧಾಂತಿ ಭಟ್ಟ ಕವಿತಾರ್ಕಿ. ಈಗೇನಂತ ನೋಡಮ್ಮೆ, ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯತ್ವ ಏಕೈ ಹಿಂಗೆ ಹೇಳ್ತಾ ಇದ್ದಾನೆ. ಏನು? ಬ್ರಹ್ಮಜ್ಞಾನ ಸೇ ವಿನಾ ಅಂದ್ರೇನು? ಬ್ರಹ್ಮಜ್ಞಾನ ಬಿಟ್ಟು ವಿನಾ ಅಂದ್ರೆ ಏನಾಗ್ತದೆ? ಬಿಟ್ಟಿಲ್ಲ. ಬ್ರಹ್ಮಜ್ಞಾನಕ್ಕಿಂತಲೂ ಬೇರೆ, ಅತಿರಿಕ್ತ, ಅದಕ್ಕಿಂತ ಭಿನ್ನ, ಬ್ರಹ್ಮಜ್ಞಾನಕ್ಕಿಂತಲೂ ಅತಿರಿಕ್ತ, ಭಿನ್ನ, ಜುದಾ, ಅತಿರಿಕ್ತ. ಏನು? ಪ್ರಮಾರೂಪ ಇದ್ಮಾಕಾರ ಜ್ಞಾನ ಭ್ರಮಕ ಹೇತುವೇನೆ. ಪ್ರಮಾರೂಪ ಇದ್ಮಾಕಾರ ಪ್ರಮಾರೂಪ ಜ್ಞಾನ ಅಂತ ಹೇಳಿರಲ್ಲ, ಇದ್ಮಾಕಾರ ಪ್ರಮಾರೂಪ ಜ್ಞಾನ ಅದು ಭ್ರಮಕ ಕಾರಣ ಅಂತ ಹೇಳಿರಿ. ಅದು ಭ್ರಮಕ ಕಾರಣ ಆಗುವುದಿಲ್ಲ, ಮತ್ತು ಏನು ಆಗ್ತದ ಅಂತ ಕೇಳಿದ್ರೆ, ಅಯಂ ಸರ್ಪ ಇದಂ ರಜತಂ ಈಸ್ ರೀತಿ ಸೇ ಬ್ರಹ್ಮರೂಪ ಏಕಿ ಜ್ಞಾನ ಹುವಿ. ಎರಡು ಇಲ್ಲ ಅಲ್ಲಿ, ಭ್ರಮಾವೃತ್ತಿ ಒಂದು ಭ್ರಮಾವೃತ್ತಿ ಹಿಂಗಿಲ್ಲ. ಅಯಂ ಸರ್ಪ ಇದಂ ರಜತಂ ಒಂದೇ ಜ್ಞಾನ, ಏಕ ಜ್ಞಾನ, ದೋ ನಹಿ. ಇದಂ ರಜತಂ ಅಯಂ ಸರ್ಪ इस रीति से ब्रह्मरूप एक ही ज्ञान हुए, दो नहीं, ಎರಡಿಲ್ಲ ಅಂತ ಹೇಳ್ತಾ. ದೋ ನಹಿ ಕಾಯತಿ, ಯಾಕೆ ದೋ ಇಲ್ಲ ಅಂತ ಕೇಳಿದರೆ, ಬ್ರಹ್ಮಸೆ ಪೂರ್ವ, ಬ್ರಹ್ಮಾವುಕ್ಕಿಂತ ಪೂರ್ವದಲ್ಲಿ
रज्जु शुक्ति आदिकनक इदमाकार प्रमारूप सामान्य ज्ञान ಬ್ರಹ್ಮಕ್ಕಿಂತ ಪೂರ್ವದಲ್ಲಿ ರಜ್ಜು ಶುಕ್ತಿ ಆದಿಕನಕ ಮೊದಲಾದವುಗಳು ನೀವು ಇದ್ಮಾಕಾರ ಪ್ರಮಾರೂಪ ಸಾಮಾನ್ಯ ಜ್ಞಾನ ಮಾನೆ ಒಪ್ಪಿರಿ ಹೌದಿಲ್ಲ. ಬ್ರಹ್ಮಕ್ಕಿಂತ ಪೂರ್ವದ ಬ್ರಹ್ಮ ಆಗಿಲ್ಲ. ಬ್ರಹ್ಮ ಆಗೋಕ್ಕಿಂತ ಪೂರ್ವದಲ್ಲಿ ನೀವು ಹಗ್ಗ ಶುಕ್ತಿ ಇನ್ನೂ ಮಂಡುಗಿಡ ಮೊದಲಾದವುಗಳು ಏನು ಒಪ್ಪಿರಿ? ಆ ಹಗ್ಗ ಶುಕ್ತಿ ಮೊದಲಾದವುಗಳು ಇದ್ಮಾಕಾರ ಪದಾರ್ಥದ ಪ್ರಮಾರೂಪ ಸಾಮಾನ್ಯ ಜ್ಞಾನ ಮೊದಲು ಒಪ್ಪಿರಿ. ಹಿಂಗೆ ನೀವೇನು ಒಪ್ಪಿರಿಲ್ಲ, ಯಾರು ಒಪ್ಪ್ಯಾರೋ ಅವರನ್ನು ಕುರಿತು ನಾನು ಹಿಂಗೆ ಕೇಳುತ್ತೇನೆ. ನಿಮ್ಮನ್ನು ಕುರಿತು ನಾನು ಹೀಗೆ ಕೇಳುತ್ತೇನೆ. ಏನು ಕೇಳ್ತಿ? कि अनुभव के अनुसार ते ज्ञानद्वैಕ अंगीकार है ಅಂದ್ರೆ ಅನುಭವಕ್ಕೆ ಬರ್ತದೆ. ಎಲ್ಲರ ಅನುಭವ ಪಡೆದು ಅನುಭವ ಅನುಸಾರವಾಗಿ ಎರಡು ಜ್ಞಾನಗಳ ನೀವು ಅಂಗೀಕಾರ ಮಾಡಿರೋ. ಒಂದು ಏನು ಅನುಭವ ಅನುಸಾರವಾಗಿ ಎರಡು ಜ್ಞಾನಗಳ ಅಂಗೀಕಾರ ಮಾಡಿರೋ, ಅಥವಾ ब्रह्मरूप कार्य की अनुपपत्ति से ब्रह्म भिन्न सामान्य ज्ञान का अंगीकार है कि ब्रह्म कार्य ಏನಾಗ್ಯದ ಸರ್ಪ ಬೆಳಿ ಇವು ಬ್ರಹ್ಮ ಈ ಕಾರ್ಯದ ಅಸಂಭವ ಆಗ್ತದೆ. ನಾವು ಜರ ಕದಾಚಿ ಸಾಮಾನ್ಯ ಜ್ಞಾನ ಒಪ್ಪಲಿಲ್ಲ ಅಂದ್ರೆ ಈ ಬ್ರಹ್ಮ ಕಾರ್ಯದ ಅಸಂಭವ ಆಗ್ತದೆ ಅಂತ ತಿಳ್ಕೊಂಡು ಆ ಬ್ರಹ್ಮದಕ್ಕಿಂತ ಭಿನ್ನ ಸಾಮಾನ್ಯ ಜ್ಞಾನ ಅಂಗೀಕಾರ ಮಾಡಿದೇನು ಅಂತ ಹಿಂಗೆ ಎರಡು ನಿಮ್ಮನ್ನು ಕುರಿತು ಪ್ರಶ್ನೆ ಕೇಳಬೇಕು. ಕೇಳ್ತೇವೆ ಅಂತಾರೆ. ತಿಳಿತಾನೆ ಎರಡು ಇದುವೇ ಕಡಿತ ಕೇಳ್ತಾನೆ. ಮುಂದೆ ಎರಡು ಪ್ರಶ್ನೆಗೆ ಸರಿಯಾಗಿ ನಿಮ್ಮದು ಎರಡು ಅನುಭವಾನುಸಾರನೂ ಸಂಭವಿಸಿಲ್ಲ. ಆ ಯಾವ ಬ್ರಹ್ಮರೂಪ ಕಾರ್ಯದ ಅಸಂಭವ ಆಗ್ತದೆ ಅದಕ್ಕೆ ಸಾಮಾನ್ಯ ಜ್ಞಾನ ಒಪ್ಪಿದೆವು. ಎರಡು ಏನದಲ್ಲ ಇವೆರಡೂ ಸಂಭವಿಸೋದಿಲ್ಲ ಅಂತ ಹೇಳ್ತಾನೆ. ತಿಳಿತು ನಿಮ್ಗೆ ಅನುಭವಾನುಸಾರದಿಂದ ಎಲ್ಲರಿಗೆ ಅನುಭವದಿದು, ಎಲ್ಲರ ಅನುಭವದ ಇದ್ಮಾಕಾರ ಸಾಮಾನ್ಯ ಜ್ಞಾನ ಆಗಲಾರ್ದೆ ಬ್ರಹ್ಮರೂಪ ಕಾರ್ಯ ಆಗಲ್ಲ. ಎಲ್ಲರಿಗೆ ಅನುಭವದಿದು. ಮತ್ತೇನು ಆ ಇದ್ಮಾಕಾರ ಬ್ರಹ್ಮರೂಪ ಸಾಮಾನ್ಯ ಜ್ಞಾನ ಒಪ್ಪಲಿಲ್ಲ ಅಂದ್ರೆ ಆ ಕಾರ್ಯ ಸರ್ಪೇ ಆಗಲ್ಲ, ಬ್ರಹ್ಮಸಿದ್ಧನೇ ಆಗಲ್ಲ. ಕಾರ್ಯದ ಅಸಂಭವ ಆಗ್ತೈತಿ. ಕಾರ್ಯದ ಅಸಂಭವ ಜ್ಞಾನವೇ ಅರ್ಥಾಪತ್ತಿ ಪ್ರಮಾಣ. ಸಾಮಾನ್ಯ ಜ್ಞಾನ ಕಲ್ಪನಾ ಅರ್ಥಾಪತ್ತಿ ಪ್ರಮಾಣ. ಸಾಮಾನ್ಯ ಜ್ಞಾನ ಅರ್ಥಾಪತ್ತಿ ಪ್ರಮ ಅದಕ್ಕೆ ಕಲ್ಪನಾ ಮಾಡಿದೆವು. ಇದು ಯಾವ ರೀತಿ ನಿಮ್ಗೆ ಎಚ್ಚರಿಕೆ ಆಗೋಣ. ಯಾರಿ ಮಾರದ ನಿಮಗೆ ಎಚ್ಚರಿಕೆ ಆಗೋಣ. ನಾನು ರಾತ್ರಿ ಮನ್ಕೊಂಡಿದ್ದ ಎಚ್ಚರಿಕೆ ಆದ ಕೂಡಲೇ ನನಗೆ ಏನನ್ನು ತಿಳಿಲಿಲ್ಲ, ನನಗೇನನ್ನು ತಿಳಿಲಿಲ್ಲ. ಮತ್ತು ನಾನು ಸುಖವಾಗಿ ಮಲಗಿದ್ದೆ. ಈಗ ಪ್ರತ್ಯಕ್ಷ ಅವ ಈಗ ಹೇಳಕತ್ತಾನೆ, ಅಲ್ಲಕತ್ತಾನೆ. ನಾನು ರಾತ್ರಿ ಸುಖವಾಗಿ ಮಲಗಿದ್ದೆ. ರಾತ್ರಿ ಏನನ್ನು ತಿಳಿಲಿಲ್ಲ, ನನಗೆ ರಾತ್ರಿ ಏನನ್ನು ತಿಳಿಲಿಲ್ಲ. ಈ ಯಾವ ಅವನಿಗೆ ಸ್ಮೃತಿಯಾಗಿರುವುದು, ಸ್ಮೃತಿ ಜ್ಞಾನ ಆಗಿದೆ. ಸ್ಮೃತಿ ಪ್ರತ್ಯಕ್ಷ ಇಲ್ಲ, ಅದು ಪ್ರತ್ಯಕ್ಷದನೀಗ ಇಲ್ಲ. ರಾತ್ರಿ ಸ್ಮೃತಿ ಮಾಡಿರ್ತೀನಿ. ಈ ಸ್ಮೃತಿ ಜ್ಞಾನದ ಅಸಂಭವ ಜ್ಞಾನವೇ ಅರ್ಥಾಪತ್ತಿ ಪ್ರಮಾಣ. ಮತ್ತು ಸ್ಮೃತಿ ಆಗ್ಯದಲ್ಲ, ಸ್ಮೃತಿ ಆಗಬೇಕಾಗಿದ್ರೆ ನಾವು ಏನು ಮಾಡಬೇಕು? ಆ ರಾತ್ರಿ ಈ ಯಾವ ಸುಖದು ಅಜ್ಞಾನದು ಅನುಭವ ಮಾಡಲ್ಪಟ್ಟಂಥ ಒಂದು ಸಾಮಾನ್ಯ ಜ್ಞಾನದ ಕಲ್ಪನಾ ಅವಶ್ಯ ಮಾಡಲಿಕ್ಕೆ ಬೇಕು ಅಲ್ಲಿ. ಯಾಕಂದರೆ ನೀವು ಸ್ಮೃತಿ ಆಗಬೇಕಾದ್ರೆ ಅನುಭವ ಮಾಡಬೇಕಲ್ಲ. ಅನುಭವ ಮಾಡೋದೇ ಸ್ಮೃತಿ ಆಗ್ತದೆ. ಅನುಭವ ಮಾಡೋದೇ ಅದಕ್ಕೆ ಸುಸುಪ್ತಿಯಲ್ಲಿ ಒಂದು ಸಾಮಾನ್ಯ ಜ್ಞಾನ ಅದ ಅಂತೇಳಿ ಕಲ್ಪನಾ ಮಾಡಲಿಕ್ಕೆ ಬೇಕು ಇತ್ತು. ಹಂಗೆ ಈಗ ನೀವು ಯಾವ ಬ್ರಹ್ಮರೂಪ ಕಾರ್ಯ ಏನು ತೋರ್ಲಕತ್ತೆ ಅದು ಪ್ರತ್ಯಕ್ಷವಾಗಿ ಎಲ್ಲದು ನಿಮ್ಮ ಎಚ್ಚರಿಕೆ ಆದ ಕೂಡಲೇ ನಾ ಏನೊಂದು ತಿಳಿಲಿಲ್ಲ, ಸುಖವಾಗಿ ಮಲಗಿದ್ದೆ ಅಂತ ಈಗ ಸ್ಮೃತಿ ಜ್ಞಾನದದು ಪ್ರತ್ಯಕ್ಷ ಏನದೀಗ
ಪ್ರತ್ಯಕ್ಷ ಇಲ್ಲ, ಸ್ಮೃತಿ ಜ್ಞಾನ ಅದ. ಮತ್ತು ಸ್ಮೃತಿ ಜ್ಞಾನ ಅವನಿಗೆ ಆಗ್ಯಾದ್ಮೇಲೆ ಅನುಭವ ಮಾಡಬೇಕಲ್ಲ. ಅನುಭವ ಮಾಡಬೇಕಾದ್ರೆ ಜ್ಞಾನ ಇರಬೇಕು, ಅವ ಅಲ್ಲಿ ಇರಬೇಕಲ್ಲ. ಅದಕ್ಕೆ ಸ್ಮೃತಿಯ ಅಸಂಭವ ಜ್ಞಾನವೇ ಅರ್ಥಾಪತ್ತಿ ಪ್ರಮಾಣ. ಸ್ಮೃತಿಯ ಅಸಂಭವ ಜ್ಞಾನವೇ ಅರ್ಥಾಪತ್ತಿ ಪ್ರಮಾಣ. ಅದಕ್ಕೆ ಸುಸುಪ್ತಿಯಲ್ಲಿ ಒಂದು ಸಾಮಾನ್ಯ ಜ್ಞಾನ ಇತ್ತಂತೇಳಿ ಕಲ್ಪನಾ ಅವಶ್ಯ ಮಾಡಲಿಕ್ಕೆ ಬೇಕು. ಪ್ರಮ ಅರ್ಥಾಪತ್ತಿ ಪ್ರಮ. ಕಲ್ಪನಾ ಏನು ಮಾಡ್ತೇವಲ್ಲ ಇದು ಪ್ರಮ. ಕಲ್ಪನೆ ಏನು ಮಾಡ್ತೇವಲ್ಲ ಇದು ಪ್ರಮ. ಸ್ಮೃತಿದು ಜ್ಞಾನ ಆಗ್ಯದ. ಸ್ಮೃತಿ ಜ್ಞಾನ ಆಗಬೇಕಾಗಿದ್ರೆ ಸ್ಮೃತಿ ಜ್ಞಾನ ಆಗಬೇಕಾದ್ರೆ ಅನುಭವ ಮಾಡಬೇಕಲ್ಲವ. ಅದಕ್ಕೆ ಸ್ಮೃತಿ ಜ್ಞಾನದ ಅಸಂಭವ ಜ್ಞಾನ ಅರ್ಥಾಪತ್ತಿ ಪ್ರಮಾಣ. ಸಾಮಾನ್ಯ ಜ್ಞಾನದ ಕಲ್ಪನಾ ಇದು ಅರ್ಥಾಪತ್ತಿ ಪ್ರಮಾಣ. ಹೆಂಗೆ ಅದು ಸಾದೃಶ್ಯ ಹೇಳೋದು ನಿಮಗೆ ಇನ್ನು ನೆಂಬರ್ಬೇಕು. ಆಯಿತಾ? ಕಾರ್ಯದ ಅಸಂಭವ ಆಗ್ತದಂತ ತಿಳ್ಕೊಂಡು ಬ್ರಹ್ಮಜ್ಞಾನ ಕಾರ್ಯ ಅಸಂಭವ ಆಗ್ತದಂತ ತಿಳ್ಕೊಂಡು ನೀವು ಆ ಭ್ರಮಕ್ಕಿಂತ ಭಿನ್ನ ಸಾಮಾನ್ಯ ಜ್ಞಾನದ ಕಲ್ಪನಾ ಮಾಡಿರೇನು ಅಂತ ಹಿಂಗೆ ಪ್ರಶ್ನೆ. ಆಯಿತಾ? ಈಗ ಜೋ ಅನುಭವಕ್ಕೆ ಅನುಸಾರತೆ ಚಂದ್ರೋದಯದಾಗೆ ಹೋಗ್ಯದಿದು. ಇದು ಚಂದ್ರೋದಯದಾಗೆ 5ನೇ ಒಳಗೆ ಹೋಗ್ಯದ. ಜೋ ಒಂದು ಈಗ ಪ್ರಥಮ ಪಕ್ಷ ಜೋ ಅನುಭವಕ್ಕೆ ಅನುಸಾರತೆ ಜ್ಞಾನದ್ವೈಕಯೇತು ಸಂಭವೇನೈ. ನೀವು ಅನುಭವ ಅನುಸಾರದಿಂದ ಮೊದಲಿನ ಪಕ್ಷ ಅನುಭವ ಅನುಸಾರದಿಂದ 2 ಜ್ಞಾನಗಳಕ್ಕೆ ಹೇಳಿತ್ತಂದರೆ ಅದು ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸುವುದಿಲ್ಲ ಅಂತ ಹೇಳ್ತಾನ. ಹಿಂದೆ ಮೊದಲ ಎಲ್ಲಿ 243 ಪೇಜ್ ಮೇಲೆ ಪ್ರಥಮ ಮತ ತೋ ಇದಂ ಪದಾರ್ಥ ಗೋಚರ 2 ವೃತ್ತಿ ಕಹಿ. ಇದಮನ್ನು ವಿಷೀಕರಿಸುವಂಥ 2 ವೃತ್ತಿಗಳು ಹೇಳಿದ್ರಿ. ಏಕತೋ ಪ್ರಮಾರೂಪ ಅಂತಃಕರಣಕ್ಕೆ ಇದಮಾಕಾರ ವೃತ್ತಿ ಕಹಿ. ಇದಮಾಕಾರ ಪ್ರಮಾವೃತ್ತಿ ಅಂತ ಹೇಳಿದ್ರಿ. दूसरी अविद्या की ब्रह्मरूप वृत्ति इदम पदार्थ को विषय करती हुई रजत गोचर इदम रजतम इस रीति से कही. ಮೊದಲಿನ ನಕಾಶ ತೋರಿಸಿದೆ ನೀವು. ಅದು ಇದಂ ಪದಾರ್ಥವನ್ನು ವಿಷೀಕರಿಸುವಂಥ 2 ವೃತ್ತಿಗಳು ಹೇಳಿದ್ರಿ. ಒಂದೇನು ಪ್ರಮಾರೂಪ ಅಂತಃಕರಣ ಇದಮಾಕಾರ ವೃತ್ತಿ ಅಂತ ಹೇಳಿದ್ರಿ. ಎರಡನೇದು ಅವಿದ್ಯಾದ ಬ್ರಹ್ಮರೂಪ ವೃತ್ತಿ. ಆ ಇದಂ ಪದಾರ್ಥವನ್ನು ವಿಷಿ ಮಾಡುತ್ತಾ ಬೆಳ್ಳಿಯನ್ನು ವಿಷೀಕರಿಸುವಂಥ ಕರ್ಸುತ್ತಾ ಇದಂ ರಜತಂ ಈ ರೀತಿಯಿಂದ ಹೇಳಿರಿಲ್ಲ ಮೊದಲು. ಈ ಮತದಲ್ಲಿ ಅಂದರೆ ಈ ಹೇಳುವ ಮತದಲ್ಲಿ ಪ್ರಥಮ ಪಕ್ಷದಲ್ಲಿ ಇದಂ ಪದಾರ್ಥಕ್ಕೆ ದ್ವಿಧಾ ಪ್ರತೀತಿ ಕಹಿ. ಆ ಇದಂ ಪದಾರ್ಥವು 2 ಜ್ಞಾನಗಳನ್ನು ಹೇಳಿದಿರಿ. ಸೊ ಆ 2 ಒಂದು ಪ್ರಮ ಒಂದು ಭ್ರಮ ಕಿಸಿಗೆ ಅನುಭವ ಮೇ ಆರೂಢ ಹೋವೇನೇ. ಯಾರ ಬುದ್ಧಿಯಲ್ಲಿ ಅದು ಆರೂಢ ಆಗುವುದೇ ಇಲ್ಲ. ಯಾರಿಗೆ ಬುದ್ಧಿಯಲ್ಲಿ ಅನುಭವ ಕಲಿತಿರಲ್ಲ ಯಾರ ಬುದ್ಧಿಯಲ್ಲಿ ಅದು ಅನುಭವ ಬರುವುದೇ ಇಲ್ಲ. ಯಾರಿಗೂ ಅನುಭವಕ್ಕೆ ಬರುವುದೇ ಇಲ್ಲ. ಸೀದಾ ಯಾಕಂದ್ರೆ ಯಾವ ರೀತಿ ಸರ್ಪ ಇದು ಒಂದೇ ಜ್ಞಾನಕ್ಕೆ ವಿಷಯ ಅದ. ಬರೀ ಸರ್ಪ ಇದು ಒಂದೇ ಜ್ಞಾನಕ್ಕೆ ವಿಷಯ. ಹಂಗೆ ಇದನ್ನು ಒಂದೇ ಜ್ಞಾನಕ್ಕೆ ವಿಷಯ ಐತಿ. ಸರ್ಪ ರಸ್ತಾದಿ ಜ್ಞಾನಕ್ಕೆ ನ್ಯಾಯಿ. ಸರ್ಪ ಬೆಳ್ಳಿ ಇದು ಬ್ರಹ್ಮಜ್ಞಾನ. ಸರ್ಪ ಬೆಳ್ಳಿ ಒಂದೇ ಜ್ಞಾನಕ್ಕೆ ಹ್ಯಾಂಗೆ ವಿಷಯ ಇರುವವು? ಒಂದೇ ಕೇವಲ ಸರ್ಪ ಜ್ಞಾನ ಅದು ಒಂದೇ ಐತಿ. ಹಂಗೆ ಇದಮದು ಜ್ಞಾನ ಆದರೂ ಕೂಡ ಒಂದೇ ಐತಿ. ಸರ್ಪ ರಸ್ತಾದಿ ಜ್ಞಾನಕ್ಕೆ ನ್ಯಾಯಿ ಇದಮ ಗೋಚರ ಜ್ಞಾನ ಬಿ ಏಕೀ ಅನುಭವ ಸಿದ್ಧ ಹೈ. ಒಂದೇ ಐತಿ ಅಂತ ಹಿಂಗೆ ಅನುಭವ ಎಲ್ಲರಿಗದ ಇದಮ. ಆದ್ದರಿಂದ ಪ್ರಥಮ ಮತ ಅಂದ್ರೆ ಪ್ರಥಮ ಮತ ಅನುಭವ ಅನುಸಾರಿ ನೈ. ಅನುಭವಕ್ಕೆ ಅನುಸಾರ ಯಾರಿಗೆ ಬರುವುದೇ ಇಲ್ಲ. ಇನ್ನು ದ್ವಿತೀಯ ಪಕ್ಷ ಮತ ಮೇ 2ನೇ ಮತದಲ್ಲಿ ಹೆಂಗೆ ಅವಿದ್ಯಾವೃತ್ತಿ ಬ್ರಹ್ಮರೂಪ ಅಂತ ಹೇಳಿಲ್ಲ ಅದು. ದ್ವಿತೀಯ मत में इदम पदार्थ के 2 ज्ञान तो नहीं माने. ಇದಂ ಪದಾರ್ಥದ 2 ಜ್ಞಾನ ಅಲ್ಲಿ ಅಂದರೆ ಯಾರಾದರೂ ಇನ್ನೊಬ್ಬರು ಪೂರ್ವ ಪಕ್ಷಿ ಅದೇ 2ನೇ ಮತದಲ್ಲಿ 2 ಜ್ಞಾನಗಳು ಅವನು ಒಪ್ಪಿರಲ್ಲ. 2 ಒಪ್ಪಿಲ್ಲ. ಅವಿದ್ಯಾವೃತ್ತಿ ಒಂದೇ ಒಪ್ಪ್ಯಾನ. ಕೇವಲ ಅಧ್ಯಸ್ಥ ಬ್ರಹ್ಮ ಆಗ್ತದಂತ ಅಟ್ಟೆ ಹೇಳ್ಯಾನವ.
ಹೇಳನಿಲ್ಲ. ಹಾಂ, ಅದಕ್ಕೆ ಯಾರೋ ಯದ್ಯಪಿ ಇದಂ ಪದಾರ್ಥಕ್ಕೆ ದೋ ಜ್ಞಾನ ತೋ ನೈಮಾನಿ, ಎರಡು ಜ್ಞಾನಗಳು ಅವ ಒಪ್ಪಿಲ್ಲಲ್ಲ, ಎರಡನೇದವ. ಆದರೂ ಅಯಂ ಅಯಂ ಅವ್ರ ಸರ್ಪ, ಅವ್ರು ಬರ್ಕೋಬೇಕು. ಅಯಂ ಅವ್ರ ಸರ್ಪ, ಇದಂ ಅವ್ರ रजतम, इस रीति से ब्रह्म दो ज्ञान माने है. इस रीति से हाँ रजतम इत्यादि ब्रह्म के दो ज्ञान माने है. ಎರಡು ಜ್ಞಾನಗಳು ಅವನು ಆದರೂ ಒಪ್ಪ್ಯಾನ. ಹಿಂಗ ತಿನ್ಮೆ ಅವುಗಳಲ್ಲಿ ಇದ್ಮಾಕಾರ ತೋ ಪ್ರಮ ಮಾನಿ ಹೈ, ಇದ್ಮಾಕಾರರೇ ಪ್ರಮ ಒಪ್ಪ್ಯಾನ. ಸರ್ಪ ರಸ್ತಾದಿ ಗೋಚರ ಭ್ರಮ ಮಾನ್ಯ है. ಸರ್ಪರಸ್ತಾದಿಯನ್ನು ವಿಷೀಕರಿಸುವಂಥ ಭ್ರಮ ಮಾನ್ಯ है. सो भी अनुभव से विरुद्ध है. ಇವು सो भी ಪ್ರಥಮ ಹ್ಯಾಂಗ ಅನುಭವಕ್ಕೆ ವಿರುದ್ಧ ತಿಳಿದಿಲ್ಲ. सो भी ಪ್ರಥಮ ಹ್ಯಾಂಗ ಅನುಭವಕ್ಕೆ ವಿರುದ್ಧ ಅದಲ್ಲ, ಇವನು ಕೂಡ ಅನುಭವಕ್ಕೆ ವಿರುದ್ಧ ಇದ್ದಾನೆ. ಪ್ರಥಮದವ ಹ್ಯಾಂಗ ಅನುಭವಕ್ಕೆ ವಿರುದ್ಧ ಇದ್ದಾನೆ ನೋಡ್ರಿ, ಹಂಗೆ ಇವನು ಕೂಡ ಅನುಭವಕ್ಕೆ ವಿರುದ್ಧ ಇದ್ದಾನೆ. ಹಾಂ, ಹ್ಯಾಂಗ ವಿರುದ್ಧ ಇದ್ದಾನ ನಿಮ್ಗೆ ತೋರಿಸ್ತೀನಿ. ಹೇಳ್ತಾನವ. ಯಾರು ಹೇಳ್ತಾರೆ ಇದು? ಹಾಂ, ಅವನೇ ಎಲ್ಲ. ಅವ್ರಿಬ್ಬರಿಗೆ ಮತ ಖಂಡನ ಮಾಡ್ಲಾಗಿದ್ದಾನೆ. ಪ್ರಥಮ ಮತ ಪದ್ಮಪಾದಾಚಾರ್ಯ, ಎರಡನೇ ಮತ ಬಹುತ ಗ್ರಂಥಕಾರೋಂಕ ಏನ್ ಮತ ಅಂತ ಹೇಳಿದ್ರಲ್ಲ. ಕೇವಲ ಅವಿದ್ಯಾವೃತ್ತಿ ಬ್ರಹ್ಮಕ್ಕಷ್ಟೇ ವಿಷೀಕರಿಸಿರುತ್ತದೆ. ನಂತರ ಅದು ಆ ಇದಂ ವಿಷೀಕರಿಸುತ್ತದೆ. ಹಾಂ ಅಂತ ಹಿಂಗೆ ಹೇಳ್ಯ ನೋಡು. ಬಹುತ ಗ್ರಂಥಕಾರೋಂಕ ಅದು ನಕಶ, ಎರಡನೇ ನಕಶದಲ್ಲಿ. ಅಂದರೆ ಅವ್ರಿಗೆ ಹೆಂಗೆ ಪ್ರಥಮ ಮತದಲ್ಲಿ ಅನುಭವಕ್ಕೆ ವಿರುದ್ಧದ, ಹಂಗೆ ನಿಮ್ಮ ಮತನೂ ಕೂಡ ಅನುಭವಕ್ಕೆ ವಿರುದ್ಧದ. ಯಾಕೆ ವಿರುದ್ಧ ಹೇಳ್ತೀನಿ. रज्जु शुक्ति के ज्ञानते सर्प रजत के बाद से उत्तर कोई पूछे. ಈಗ ಹಗ್ಗ ಶುಕ್ತಿಗಳ ನಿಮಗೆ ಜ್ಞಾನ ಆಯಿತು, ಹಗ್ಗದು ಶುಕ್ತಿ ಯಥಾರ್ಥ ಜ್ಞಾನ ಆಯಿತು, ಹೌದಿಲ್ಲ? ಆವಾಗ ನಮಗೇನಾಗ್ತದ? ಸರ್ಪ ರಜತದು ಬಾಧ ಆಯಿತು. ಸರ್ಪ ರಜತ ಏನಾಯಿತು? ಬಾಧ ಆಯಿತು, ಹೌದಿಲ್ಲ? ನಂತರ ಆ ಬಾಧದಿಂದ ಬಾಧ ಆಗಿದ ನಂತರ ಕೋಯಿ ಪೂಚೆ, ಯಾರಾದರೂ ಹಿಂಗೆ ಕೇಳಿದರು, ತೇರೇಕು ಕೈಸಾ ಭ್ರಮ ಹುವಾತ, ನಿನಗೆ ಭ್ರಮ ಹೆಂಗಾಗಿತ್ತು? ನಿನಗೆ ಮೊದಲು ಬಾಧ ಆಯಿತು, पण ನಿನಗೆ ಭ್ರಮ ಹೆಂಗಾಯಿತು ಅಂತ ಯಾರಾದರೂ ಅವನಿಗೆ ಕುರಿತು ಕೇಳಿದರೆ ಅವ ಏನಂತಾನೆ? ತಾಕಾಯ ಉತ್ತರ ಕೈ ಅಯಂ ಸರ್ಪ ಇದಂ ರಜತಂ ಐಸಾ ಭ್ರಮ ಮೇರೇಕು ಹೋತಾ ಭಯ. ನನಗೆ ಇದು ಬೆಳ್ಳಿ, ಇದು ಬೆಳ್ಳಿ, ಇದು ಭ್ರಮ ಆಗಿತ್ತು. ಹಿಂಗೆ ನಿನಗೆ ಬರೀ ಬೆಳ್ಳಿ ಭ್ರಮ ಆಗಿತ್ತು ಅಂತಾನೇನು? ನಿನಗೆ ಹೆಂಗೆ ವ್ಯವಹಾರದಾಗ ಯಾರಿಗಾರು ಹೆಂಗೆ ಕೇಳಿದ್ರಿ, ನಿನಗೆ ಭ್ರಮ ಹೆಂಗಾಗಿತ್ತು ರೀ? ಇದು ಬೆಳ್ಳಿ, ಅಯಂ ಸರ್ಪ, ಈ ರೀತಿಯಿಂದ ಎಲ್ಲರೂ ಉತ್ತರ ಕೊಡ್ತಾರ. ಅಯಂ ಸರ್ಪ ಇದಂ ರಜತಂ ಐಸಾ ಭ್ರಮ ಮೇರೇಕು ಹೋತಾ ಭಯ, परंतु इदमाकार प्रमा हुई, सर्पाकार रस्ताकार भ्रम हुई, ऐसा उत्तर कोई कहे नहीं. ಆದರೂ ಯಾರಾದರೂ ನಿನಗೆ ಭ್ರಮ ಹೆಂಗಾಗಿತ್ತು ರೀ? ಇದು ಬೆಳ್ಳಿ ಅಂತ ಹಿಂಗಾಗಿತ್ತು ನನಗೆ, ಹಿಂಗಂತಾರೆ. ನಿನಗೆ ಭ್ರಮ ಹೆಂಗಾಗಿತ್ತು ಅಂದ್ರೆ ನನಗೆ ಮೊದಲ ಅವಿಂದು ಇದ್ಮಾಕಾರ ಪ್ರಮ ಆಯಿತು. ಮೊದಲು ಇದ್ಮಾಕಾರ ಏನಾಯಿತು, ನಂತರ ಏನಾಯಿತು ರಸ್ತಾಕಾರ ಭ್ರಮ ಆಯಿತು. ಹಿಂಗೆ ಯಾರು ಹೇಳ್ತಾರೇನು? ಮೊದಲ ನಿಮ್ಗೆ ಬ್ರಹ್ಮಜ್ಞಾನ ಹೆಂಗೈತಿ ರೀ? ಇದು ಬೆಳ್ಳಿ ಐತೆ ಅಂತ ಅಂತಾರೆ. ಮತ್ತು ಇದು ಬೆಳ್ಳಿ ಐತಿ, ಇದು ಬೆಳ್ಳಿ, ಇದು ಹಾಂ ಹಿಂಗಾಗಿತ್ತು. ಪರಂತು ಯಾರಾದರೂ ಹಿಂಗೆ ಅಂತಾರೇನು? ಮೊದಲ ನಿನಗೆ ಭ್ರಮ ಹೆಂಗಾಯ್ತು? ಭ್ರಮ ಮೊದಲು ನನಗೆ ಇದ್ಮಾಕಾರ ಭ್ರಮ ಆಯಿತು, ಅನಂತರ ಸರ್ಪ ಬೆಳ್ಳಿ ಮೊದಲಾದರೂ ಭ್ರಮ ಆಯಿತು. ಹಿಂಗೆ ಯಾರು ಹೇಳ್ತಾರ? ಅವ್ರಿಗೆ ಗುರ್ತೇ ಇಲ್ಲ. ಭ್ರಮ ಹೆಂಗಾಯ್ತು ಅಂದ್ರೆ ಇದು ಹಾವ, ಇದು ಬೆಳ್ಳಿ ಅಂತ ಹಿಂಗೆ ಹೇಳ್ತಾರೆ. ಖರೆ ನನ್ನ ಮೊದಲು ಇದ್ಮಾಕಾರ ಭ್ರಮ ಆಯಿತು, ನಂತರ ಆ ರಸ್ತಾಕಾರ ಬೆಳ್ಳಿದು ಭ್ರಮ ಆಯಿತು, ಬೆಳ್ಳಿ ಸ್ವಾಮಿದು ಭ್ರಮ ಆಯಿತು. ಹಿಂಗೆ ಯಾರು ಹೇಳ್ತಾರೇನು? ಯಾರು ಹೇಳೋದು? ಇದು ಅನುಭವಕ್ಕೆ ಇರೋದ, ಇದೇ ಅನುಭವಕ್ಕೆ ಇರೋದ. ऐसा उत्तर कोई कहे नहीं. याते
द्वितीय मत की रीति से भी ज्ञानद्वय का अंगीकार अनुभव विरुद्ध है. ಈ ಎರಡನೇ ಮತದ ರೀತಿಯಿಂದ ಆದರೂ ಕೂಡ ಎರಡು ಜ್ಞಾನಗಳ ಅಂಗೀಕಾರ ಅನುಭವಕ್ಕೆ ವಿರುದ್ಧ ಐತಿ. ಯಾತೆ ಇಂದ್ರಿಯಜನ್ಯ ಅಂತಃಕರಣಕ್ಕೆ ವೃತ್ತಿ ರೂಪ ಇದ್ಮಾಕಾರ ಜ್ಞಾನ ಪ್ರಮ, ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಅಂತಃಕರಣ ವೃತ್ತಿ ರೂಪ ಇದ್ಮಾಕಾರ ಜ್ಞಾನದ ಪ್ರಮ ಮತ್ತು ಇದ್ಮಾಕಾರ ಜ್ಞಾನಜನ್ಯ ಸರ್ಪರಸ್ತಾದಿ ಗೋಚರ ಇದಂ ಪದಾರ್ಥ ವಿಷಯಕ. ಇದು ಮೊದಲಿಂದ ಇದು ಹೌದು ಪ್ರಥಮ ಮತ. ಈಗ ಎರಡನೇ ಮತ ಇದು ಇದಂ ಪದಾರ್ಥ ಬರ್ಕೋಬೇಕಲ್ಲ ಅವಿಷಯಕ. ಎರಡನೇದು ಮೊದಲು ಇದಂ ಪದಾರ್ಥ ವಿಷಯಕರಿಸಿಲ್ಲ ಅಂತ ನಾವು ಮೊದಲಿಂದು ಕೌಂಸ್ ಮಾಡ್ರಿ. ಅದ್ರ ಮ್ಯಾಲ ಇದ್ಮಾಕಾರ ಜ್ಞಾನಜನ್ಯ ಸರ್ಪರಸ್ತಾದಿ ಗೋಚರ ಇದಂ ಪದಾರ್ಥ ವಿಷಯಕ ಅಲ್ಲಿಗೆ ಮುಗಿತವ್ರು. ಅಲ್ಲಿ ಕೌನ್ಸ್ ಮಾಡಿ ಅಲ್ಲೇ ಪ್ರಥಮ ಬರೀರಿ ಅಲ್ಪ ಆದ್ರೆ ನಿಮ್ಮ ತಿಳಿಲ್ಲ ಅಥವಾ ಎರಡನೇದು ಮುಂದಿಂದು ಹಾಂ ಅಲ್ಲಿ ಬರ್ರಿ ತಿಳಿತವೆ. ಹಾಂ ಎರಡನೇದು ಇದಂ ಬರಿಬೇಕಲ್ಲ ಅವಿಷಯಕ. ಹಾಂ ವಿಷಯಕದ ಅವಿಷಯಕ. ಯಾಕೆ ಇವ ಮೊಟ್ಟ ಮೊದಲು ಇದಂ ಪದಾರ್ಥ ವಿಷೀಕರಿಸಿಲ್ಲ. ಈ ಅವಿದ್ಯಾವೃತ್ತಿ ಕೇವಲ ಅಧ್ಯಸ್ಥಾಕಾರ ಬ್ರಹ್ಮರೂಪ ವಿಷಯಕರಿಸುತ್ತದೆ. ಅವಿದ್ಯಾವೃತ್ತಿ ವ್ಯಾವಹಾರಿಕ ಪದಾರ್ಥಾಕಾರ ಆಗುವುದಿಲ್ಲ ಅಂತ ಹೇಳ ನೋಡ್ರಿ ಹಿಂದೆ ಹೇಳ್ತೀರ. ಅದಕ್ಕೆ ಇದಂ ಅವಿಷಯಕ. ಇದಂ ಪದಾರ್ಥ अविषयक अविद्या की वृत्ति रूप ज्ञानाभास है. इस रीति से ज्ञानद्वय का अंगीकार अनुभव अनुसारी नहीं. ಎರಡು ಜ್ಞಾನಗಳದ ಯಾನು ನೀವು ಅಂಗೀಕಾರ ಮಾಡಿರಲ್ಲ, ಈ ರೀತಿಯಿಂದ ಜ್ಞಾನದ್ವೈಕ ಅಂಗೀಕಾರ ಅನುಭವ ಅನುಸಾರಿ ನಹಿ. ಒಂದು ಹೇಳಿದರು ಏನು ಅನುಭವ ಅನುಸಾರಿ ಹೌದಿಲ್ಲ. ಇನ್ನೇನು ಉಳಿತು? ಏನದು ಅಸಂಭವ ಹಾಂ ಒಂದು ಉಳ್ದಾದಿವ. ಈಗ ನೋಡಿರಿ ಕೆ ವಿ ಶೇಡಿಂಗ್ ನೋಡಿರಿ 23 उपाध्याय के मत में सामान्य ज्ञान ಇವರಿಗೇನೆ ಧರ್ಮಿ ಜ್ಞಾನ ಅಂತಾರೆ. ಕೌನ್ಸ್ದಾಗ ಏನಂದ್ರಲ್ಲ, ಈಗ ಮುಂದೆ ಸಾಮಾನ್ಯ ಜ್ಞಾನ ಬರಲಂದ್ರೆ ಧರ್ಮಿ ಜ್ಞಾನ ಅಂತ ಬರ್ತದೆ. ಇನ್ನು ಮುಂದೆ ಆ ಸಾಮಾನ್ಯ ಜ್ಞಾನದವರಿಗೇನೆ ಧರ್ಮಿ ಜ್ಞಾನ ಮತ್ತೆ ನಿಮ್ಗೆ ಸಾಮಾನ್ಯ ಜ್ಞಾನಕ್ಕೇನೆ ಧರ್ಮಿ ಜ್ಞಾನ ಅನ್ನಬೇಕು. ಸಾಮಾನ್ಯ ಜ್ಞಾನಕ್ಕೇನೆ ಧರ್ಮಿ ಜ್ಞಾನ. ಸಾಮಾನ್ಯ ಜ್ಞಾನವಾದಿ ಕಿ ಅಂದರೆ ಧರ್ಮಿ ಜ್ಞಾನವಾದಿ ಕಿ ಶಂಕಾ ಯಾರ ಮತ ಮೇಲೆ? ಉಪಾಧ್ಯಾಯನ ಮತ ಮೇಲೆ ಶಂಕಾ. ಅವರ ಉಪಾಧ್ಯಾಯಿಕ ಸಮಾಧಾನ, ಉಪಾಧ್ಯಾಯಿಕ ಅವರಿಗೆ ಸಮಾಧಾನ ಹೇಳ್ತಾನೆ. ಮೊದಲು ಉಪಾಧ್ಯಾಯನ ಮತದಲ್ಲಿ ಈಗ ಏನು ಹೇಳಿದ್ದೀನಿ, ಈ ಹೇಳೋದ್ರ ಮೇಲೆ ಧರ್ಮಿ ಜ್ಞಾನವಾದಿಗಳದು ಶಂಕ, ಅದಕ್ಕೆ ಮತ್ತೆ ಮ್ಯಾಲ ಉಪಾಧ್ಯಾಯದು ಸಮಾಧಾನ. ಹಾಂ, ಶಂಕಾ ಸಮಾಧಾನ ಅಂದರೆ ಗೊತ್ತಾಯ್ತಿಲ್ಲ. ಈಗ ಪದ್ಮಪಾದಾಚಾರ್ಯ ತೊಳೋದಿಲ್ಲ, ಈಗ ಅನ್ನೋದೇ ಇಲ್ಲೀಗ. ಸಾಮಾನ್ಯ ಜ್ಞಾನ ಧರ್ಮಿ ಜ್ಞಾನ 3 ಮಂದಿ ಕೂಡಿ ಒಂದೇ ಏಕನೇ ಧರ್ಮಿ. 3 ಮಂದಿ ಪೂರ್ವ ಪಕ್ಷಿ ಅವರಿಗೇನೆ ಸಾಮಾನ್ಯ ಜ್ಞಾನ ಧರ್ಮಿ ಜ್ಞಾನ. ಸಾಮಾನ್ಯ ಜ್ಞಾನ ಅಂದ್ರು ಒಂದೇ, ಧರ್ಮಿ ಜ್ಞಾನ ಅಂದ್ರು ಒಂದೇ, ಎರಡಲ್ಲ. ಆ ಸಾಮಾನ್ಯ ಜ್ಞಾನವಾದಿಗಳಿಗೆ ಒಂದು ಹೆಸರಿಟ್ಟರು ಧರ್ಮಿ ಜ್ಞಾನವಾದಿ. ಹಾಂ, ಈಗ और जो शंका सामान्य ज्ञानवादी एक कहे. ಈಗ ಶಂಕಾ ರಜ್ಜು ಆದಿಕಂತೆ ಇಂದ್ರಿಯ ಸಂಯೋಗ ಹೋವೆ ತೋ ಸರ್ಪಾದಿಕ ಅಧ್ಯಾಸ ಹೋವೆ. ಇಂದು ಹೇಳೇನವ, ಇಂದು ಹೇಳೇನಿಲ್ಲವ. ಯಾರು ಹೇಳೋದು? ಹಾಂ, ಬಸ್ ಹಾಂ, ಇದು ಅನ್ವಯ. ಇಂದ್ರಿಯ ಸಂयोग नहीं होवे तो आजास होवे नहीं.
ಇಂದ್ರಿಯ ಸಂಯೋಗ ಆಗಲಿಲ್ಲ ಅಂದರೆ ಅಧ್ಯಾಸ ಆಗುವುದಿಲ್ಲ. ಫಸ್ಟ್ ಅವನು ಹೆಡ್ಡಿಂಗ್ದಾಗಿದ್ದು ಹೇಳಿದಿಲ್ಲ. ಇಂದ್ರಿಯ ಸಂಯೋಗ, ಇಂದ್ರಿಯ ಹಗ್ಗ ಮೊದಲಾದವುಗಳೊಡನೆ ದುಷ್ಟ ಇಂದ್ರಿಯ ಸಂಯೋಗ ಆಯಿತು, ಸರ್ಪಾಧಿಕ ಅಧ್ಯಾಸ ಆಗುತ್ತದೆ. ಇಂದ್ರಿಯ ಸಂಯೋಗ ಆಗದ ಇದ್ದಿದ್ದಾದರೆ ಅಧ್ಯಾಸ ಆಗುವುದೇ ಇಲ್ಲ. ಇದು ವ್ಯತಿರೇಕ. ಈ ರೀತಿಗೆ ಅನ್ವಯ ವ್ಯತಿರೇಕತೆ. ಈ ರೀತಿಯಿಂದ ಅನ್ವಯ ವ್ಯತಿರೇಕದಿಂದ इंद्रिय का अधिष्ठान से संयोगं को अध्यास की कारणता सिद्ध हुए है. ಈ ರೀತಿಯಿಂದ ಈ ಅನ್ವಯ ವ್ಯತಿರೇಕದಿಂದ ಏನಾಯಿತು, ಕಾರ್ಯಕಾರಣ ಸಿದ್ಧ ಆಯಿತು. ಕಾರ್ಯಕಾರಣ ಇತ್ತು ಅಂದರೆ ಇಂದ್ರಿಯದು ಅಧಿಷ್ಠಾನದೊಡನೆ ಸಂಯೋಗ ಅಧ್ಯಾಸಕ ಕಾರಣತಾ ಸಿದ್ಧ ಆಯಿತು. ಅವನು ಮತ ಹೇಳಿದರು. ಯಾರ್ದು? ಉಪಾಧ್ಯಾಯ ಹಿಂಗೆ ಹೇಳಾನಿಲ್ಲ ಫಸ್ಟ್ನೇ. ಇಂದ್ರಿಯ ಸಂಯೋಗ ಆಯಿತು, ದೋಷ ಸಹಿತ ಇಂದ್ರಿಯದು ಅಧಿಷ್ಠಾನದ ಸಂಯೋಗ ಆಯಿತು, ಅಧ್ಯಾಸ ಆಗ್ತದೆ. ದೋಷ ಸಹಿತ ಇಂದ್ರಿಯ ಸಂಯೋಗ ಆಗಲಿಲ್ಲ, ಅಧ್ಯಾಸ ಆಗುವುದಿಲ್ಲ. ಈ ರೀತಿಯಿಂದ ಕಾರ್ಯಕಾರಣ ಅಂತ ಹೇಳಿದವ. ಇಂದ್ರಿಯ ಸಂಯೋಗ ಕಾರಣ, ಇಂದ್ರಿಯ ಸಂಯೋಗ ಆಗಲಿಲ್ಲ ಅಂದ್ರೆ ಅಧ್ಯಾಸ ಆಗಲ್ಲ. ಇದು ಕಾರ್ಯ. ಹಿಂಗೆ ಕಾರ್ಯಕಾರಣ ಸಿದ್ಧ ಆಯಿತು ಅಂದ್ರೆ ಅವನು ಮಾತಾ ಧರ್ಮಜ್ಞಾನವಾದಿಗಳು ಅವನು ಹೇಳಿದರು. ಹೇಳಿದ್ರು ಇಲ್ಲಿ ಕಾರಣತಾ ಸಿದ್ಧ ಹೋವೇ ಹೈ. ಪರಂತು ಆದರೂ ಅದ ಅವು ಅಂದ್ರೆ ಮತ್ತು ಆಗ್ತದೆ. ಎಲ್ಲದವು ಕಾರಣತಾ ಸಿದ್ಧ ಹೋವೇ ಹೈ. ಅವು ಇಲ್ಲ ಅಲ್ಲಿ. ನೀವು ಎಲ್ಲಿ ಓದಕ್ಕಿರ್ತೀರಿ? ಕಾರಣತಾ ಸಿದ್ಧ ಹೋವೇ. ಮತ್ತು ಅಲ್ಲಿ ಅವು ಇಲ್ಲ, ಅವು ಇಲ್ಲ. ಮತ್ತು ಅದು ಅವು ಅಂದ್ರೆ ಈಗ ಇವ್ರು ಹೇಳೋದು ಪರಂತು ಆದರೂ ಅಂದ ಅವನ ಮತ ಹೇಳಿ. ಈಗ ಇವ್ರು ತಮ್ಮ ಮತ ಹೇಳ್ತಾರೆ. ಈಗ अधिष्ठान इंद्रिय के संयोगं को अधिष्ठान के सामान्य ज्ञान द्वारा ही कारणता संभवे. अधिष्ठान इंद्रियದ ಸಂಯೋಗ ಏನಾಗಿದೆ ಅಂತ ಹೇಳಿದಲ್ಲ, ಆ ಅಧಿಷ್ಠಾನ ಇಂದ್ರಿಯ ಸಂಯೋಗ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ದ್ವಾರ ಈ ಕಾರಣತಾ ಸಂಭವತೆ. ಡೈರೆಕ್ಟ್ ನೀನು ಕಾರಣತಾ ಅಂತ ಹೇಳಿದಲ್ಲ, ಕಾರಣತಿಲ್ಲ. ಅಧಿಷ್ಠಾನ ಇಂದ್ರಿಯದ ಸಂಯೋಗಕ್ಕೆ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ದ್ವಾರನೇ ಕಾರಣತಾ ಸಂಭವಿಸುತ್ತದೆ. ಇಲ್ಲಿ ತನಕ ಧರ್ಮಜ್ಞಾನವರು ಹೇಳಿದರು ಕಾರಣತಾನೇ ಹೇಳಿದ ಖರೆ, ಪರಂತು ಅಧಿಷ್ಠಾನ ಇಂದ್ರಿಯದ ಸಂಯೋಗಕ್ಕೆ ಸಾಮಾನ್ಯ ಜ್ಞಾನ ದ್ವಾರಾನೇ ಕಾರಣತಾ ಸಂಭವಿಸುತ್ತದೆ. ಆಯಿತಾ? ಅನ್ವಯ ವ್ಯತಿರೇಕದಿಂದ ಏನು ಕಾರಣ ಕಾರ್ಯ ಸಿದ್ಧ ಆಗುತ್ತದೆ, ಕಾರ್ಯಕಾರಣ ಸಿದ್ಧ ಆಗುತ್ತದೆ. ಹೌದಿಲ್ಲ? ಹೆಂಗೆ ಯಜ್ಞ ಕಾರಣ ಸ್ವರ್ಗ ಕಾರ್ಯ. ಯಜ್ಞ ಏನದ? ಸ್ವರ್ಗ ಏನೈತಿ? ಕಾರ್ಯ. ಯಜ್ಞ ಕಾರಣ, ಸ್ವರ್ಗ ಏನೈತಿ? ಕಾರ್ಯ ಐತಿ. ಇಲ್ಲಿ ಯಜ್ಞ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಇಲ್ಲಿ ಯಜ್ಞ ಮಾಡ್ತಾರಲ್ಲ ಅವ್ರ ಮುಂದೆ ಸ್ವರ್ಗ ಹೋಗ್ತಾರೆ. ಯಜ್ಞ ಕಾರಣ, ಸ್ವರ್ಗ ಕಾರ್ಯ. ಆಯ್ತಾ? ಯಜತ್ ಸರ್ವಕಾಮೋ ಯಜತ್, ಜ್ಯೋತಿಷ್ಠೋಮನ್ ಯಜತ್. ಹಿಂಗೆ ಆಗ್ತದೆ. ಆದರೂ ಕೂಡ ಹಿಂಗೆ ಹೇಳ್ಯದ ಏನು ಧರ್ಮ ಶ್ರುತಿ ಧರ್ಮ ಶಾಸ್ತ್ರ ಹಿಂಗೆ ಹೇಳ್ತಾವಿಲ್ಲ. ಆದರೂ ಕೂಡ ಯಜ್ಞ ಇದು ಏನೈತಿ ಅಪೂರ್ವ ದ್ವಾರ, ಪುಣ್ಯದ್ವಾರ, ಸ್ವರ್ಗ ಕಾರಣ ಐತಿ. ಆ ಯಜ್ಞ ಏನೈತಿ ಅಲ್ಲಿ ಯಜ್ಞ ಈಗ ಮಾಡ್ತಾನೆ. ಈಗ ಯಜ್ಞ ಅವನಿಗೆ ಸ್ವರೂಪ ಎಲ್ಲ ಯಜ್ಞ ಇಲ್ಲಿ ಮಾಡ್ಯಾನೀಗ. ಈಗ ಯಜ್ಞ ಮಾಡೋಣ, ನಾಳೆಗೆ ಸ್ವರ್ಗ ಹೋಗ್ತಾನೆ. ಯಾವಾಗ ಹೋಗ್ತಾನೆ? ನಾಳೆಗೆ ಯಾವಾಗ ಹೋಗ್ತಾನೆ? ನಾಳೆಗೆ ಯಾವಾಗ ಹೇಳ್ರಿ? ಹಾಂ, ಬಸ್ ದೇಹ ಬಿಟ್ಟು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರ. ಹೌದಿಲ್ಲ? ಆವಾಗ ಒಂದು ಪುಣ್ಯ ಹೋಯ್ತದ. ಅಲ್ಲಿ ಪುಣ್ಯ ಯಜ್ಞ ವಯಲ್ಲ, ಯಜ್ಞ ಇವತ್ತೇ ನಷ್ಟ ಆಗ್ಯಾರ.
ಅದಕ್ಕೆ ನಾವು ನಡಬರ್ಕ ಒಂದು ಅಪೂರ್ವ ಕಲ್ಪನಾ ಮಾಡಲಿಕ್ಕೆ ಬೇಕು. ಡೈರೆಕ್ಟ್ ಯಜ್ಞ ಆ ಸ್ವರ್ಗಕ್ಕೆ ಕಾರಣ ಆಗಿಲ್ಲ, ಅದಕ್ಕೆ ಕಾರಣ ಆಯ್ತದೇನೋ ಅಲ್ಲ, ಕಿಂತು ಅಪೂರ್ವ ಕಲ್ಪನಾ ಮಾಡಲಿಕ್ಕೇ ಬೇಕು. ಅದರಂತೆ ಇಂದ್ರಿಯ ಸಂಯೋಗ ಅಧ್ಯಾಸಕ್ಕೆ ಕಾರಣ ಐತಿ, ಅನ್ವಯ ವ್ಯತಿರಿಕ್ತ ಸಿದ್ಧ ಆಯಿತು. ಇಂದ್ರಿಯ ಸಂಯೋಗ ಅಧ್ಯಾಸಕ್ಕೆ ಕಾರಣ ಅದ ಅಂತ ಹಿಂಗೆ ಅನ್ವಯ ವ್ಯತಿರಿಕ್ತೇನೂ ಸಿದ್ಧ ಆಯಿತು. ಆದರೂ ಇಂದ್ರಿಯ ಸಂಯೋಗ ಸಾಮಾನ್ಯ ಜ್ಞಾನವಾರನೇ ಅಧ್ಯಾಸಕ್ಕೆ ಕಾರಣ ಐತಿ ಅಂತ ತಿಳ್ಕೊ. ಇಂದ್ರಿಯ ಸಂಯೋಗ ಸಾಮಾನ್ಯ ಜ್ಞಾನದ ದ್ವಾರ ಅಧ್ಯಾಸಕ್ಕೆ ಕಾರಣ ಐತಿ ಅಂತ ತಿಳ್ಕೊ. ತಿಳ್ತಿ ನಿಮ್ಗೆ ಏನಿಲ್ಲ. ಹಾಂ, ಸಂಯೋಗ ಆಗೋದು ಕಾರಣ ಸಿದ್ಧ ಆಗಿದ್ರು ಕೂಡ ಆ ಇಂದ್ರಿಯ ಸಂಯೋಗಕ್ಕೆ ಸಾಮಾನ್ಯ ಜ್ಞಾನ ದ್ವಾರನೇ ಕಾರಣತಾ ಸಿದ್ಧ ಆಗ್ತದೆ. ಇಂದ್ರಿಯ ಸಂಯೋಗಕ್ಕೆ ಕಾರಣ ಆ ಕಾರಣತಾ ಸಿದ್ಧ ಬೇಕಾಗಿದ್ರೆ ನಮ್ಮ ಸಾಮಾನ್ಯ ಜ್ಞಾನ ದ್ವಾರನೇ ಕಾರಣತಾ ಸಿದ್ಧ ಆದಾಗ ಸಿದ್ಧ ಆಗುವುದೇ ಇಲ್ಲ. ಅದು ದೃಷ್ಟಾಂತ ಹೇಳಿದ್ರು ನಮೂನ. ಈಗ अन्य प्रकार से अधिष्ठान इंद्रिय संयोग का अध्यास में उपयोग नहीं. अन्य प्रकार से अधिष्ठान इंद्रिय संयोग का अध्यास में अन्य प्रकारದಿಂದ अन्य प्रकारದಿಂದ ಬೇರೆ ಪ್ರಕಾರದಿಂದ अधिष्ठान इंद्रिय का संयोग संभवे नहीं. ಹೆಂಗೆ अन्य प्रकार से ಅಂದ್ರೆ ಹೆಂಗೆ ಕೇವಲ ಅಂತಃಕರಣ ಶುದ್ಧಿ ಜ್ಞಾನಕ್ಕೆ ಅಂದರೆ ಅಂತಃಕರಣ ಶುದ್ಧಿ, ಅಂತಃಕರಣ ಶುದ್ಧ ಇದು ಜ್ಞಾನಕ್ಕಂದ್ರೆ ಬ್ರಹ್ಮಾಸ್ಮಿ ಜ್ಞಾನಕ್ಕೆ ಕಾರಣ ಅಲ್ಲ. ಅಂತಃಕರಣ ಶುದ್ಧಿ ಅಂತಃಕರಣ ಶುದ್ಧಿ ಜ್ಞಾನ ಅಂದ್ರೆ ಬ್ರಹ್ಮಾಸ್ಮಿ ಜ್ಞಾನಕ್ಕೆ ಕಾರಣ ಅಲ್ಲ. ಮತ್ತೇನು ಗುರು ಶಾಸ್ತ್ರಾದಿ ದ್ವಾರ ಬ್ರಹ್ಮಾಸ್ಮಿ ಜ್ಞಾನಕ್ಕೆ ಆ ಶುದ್ಧ ಅಂತಃಕರಣ ಕಾರಣ. ದೃಷ್ಟಾಂತ ಹೇಳ್ಕತ್ತಾರ ತಿಳ್ಕೊಳ್ಳಿ. ಅನ್ಯ ಪ್ರಕಾಶ ಅಂದ್ರೇನು? ಕೇವಲ ಅಂತಃಕರಣ ಶುದ್ಧ ಆಗಿದ್ರು ಅದು ಬ್ರಹ್ಮಾಸ್ಮಿ ಜ್ಞಾನಕ್ಕೆ ಕಾರಣ ಆಗಲ್ಲ. ಕಿಂತು ಗುರು ಶಾಸ್ತ್ರ ದ್ವಾರ ಬ್ರಹ್ಮಾಸ್ಮಿ ಜ್ಞಾನಕ್ಕೆ ಆ ಶುದ್ಧ ಅಂತಃಕರಣ ಇರುತ್ತದೆ. ಅದರಂತೆ ಇಂದ್ರಿಯ ಸಂಯೋಗ ಅಧ್ಯಾಸಕ ಕಾರಣತಾ ನಾಹಿ ಕಾ. ಒಂದು ವೇಳೆ ಈಗ ಮುಂದೆ ಅನ್ಯ ಪ್ರಕಾಶ ಅಂದರೆ ತಿಳಿತಿಲ್ಲ. ಹಾಂ, ಮುಂದಿನ ದಿವಸ अधिष्ठान इंद्रिय संयोग को अध्यास में उपयोग संभवे नहीं. जो अध्यास की कारणता केवल इंद्रिय संयोगों को कहे तो संभवे नहीं. जो अध्यास की कारणता कहे तो संभवे नहीं ಅಂದ್ರೆ ಏನು ತಿಳ್ಕೊಳ್ಳೋದು ನೀವು? जो अधिष्ठान इंद्रिय संयोग के अध्यास में उपयोगी अधिष्ठान इंद्रिय संयोग ಅಧ್ಯಾಸಕ್ಕೆ ಉಪಯೋಗ ಸಂಭವಿಸುವುದಿಲ್ಲ. ಒಂದು ವೇಳೆ ಅಧ್ಯಾಸಕ ಕಾರಣತ ಕೇವಲ ಇಂದ್ರಿಯ ಸಂಯೋಗಕ್ಕೇನೆ ಅಂತ ಕೇವಲ ಸಾಮಾನ್ಯ ಜ್ಞಾನ ದ್ವಾರ ಒಪ್ಪಲಾರದೆ ಬರ್ಕೋರಿಲ್ಲ ಸಣ್ಣ ಕೇವಲ ಇಂದ್ರಿಯ ಸಂಯೋಗಕ್ಕೂ ಅಥವಾ ಇಂದ್ರಿಯ ಸಂಯೋಗಕ್ಕೂ ಬರೀ ಕೇವಲ ಅಂದರೆ ಸಾಮಾನ್ಯ ಜ್ಞಾನ. ಅವ್ರು ಹೇಳಿದರು ಸಾಮಾನ್ಯ ಜ್ಞಾನ ಒಪ್ಪಲಾರದೇನೆ ಕೇವಲ ಇಂದ್ರಿಯ ಸಂಯೋಗಕ್ಕೇನೆ ಕಾರಣತ ಅಂತ ಹೇಳಿದರೆ ಅದು ಸಂಭವಿಸುವುದಿಲ್ಲ. ಕಾಯತೆ ಯಾಕೆ ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ. अधिष्ठान इंद्रिय के संयोग विना भी अधिष्ठान इंद्रियದ ಆಗಲಾರ್ದೇನೆ अहंकारादिक अध्यास है, अध्यास होवे है.
ಇಂದ್ರಿಯ ಮತ್ತು ಅಧಿಷ್ಠಾನದ ಸಂಯೋಗ ಆಗಲಾರದ್ರೂ ಕೂಡ ಅಹಂಕಾರಾದಿಗಳ ಅಧ್ಯಾಸ ಆಗುತ್ತದೆ. ಅಹಂಕಾರಾದಿಕ ಅಧ್ಯಾಸ ಆಗುತ್ತದೆ. ಅಂದ್ರೆ ಧರ್ಮೀಜ್ಞಾನವಾದಿಗಳು ಉಪಾಧ್ಯಾಯನ ಖಂಡನ ಮಾಡುವ ಸಲುವಾಗಿ ಪ್ರಾತಿಭಾಷಿಕ ಅಹಂಕಾರದಲ್ಲಿ ಹೇಗೆ ರಜ್ಜುನಲ್ಲಿ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾಣೈತೋ ಅದರಂತೆ ಅಹಂಕಾರ ಅಂದರೆ ನಾ ಈ ಸಾಮಾನ್ಯ ಜ್ಞಾನ ಇರುತ್ತದೆ. ಎಲ್ಲ ಅಧ್ಯಾಸದಲ್ಲಿ ಸಾಮಾನ್ಯ ಜ್ಞಾನವೇ ಅಧ್ಯಾಸ ಕಾರಣ. ಅಹಂಕಾರಗಳು ಇಂದ್ರಿಯ ಸಂಯೋಗ ಸಂಭವಿಸುವುದಿಲ್ಲ. ಎಲ್ಲ ಅಧ್ಯಾಸಗಳಲ್ಲಿ ಸಾಮಾನ್ಯ ಜ್ಞಾನವೇ ಅಧ್ಯಾಸಕ್ಕೆ ಕಾರಣ. ಸಾಮಾನ್ಯ ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ ಅಹಂಕಾರಾದಿಗಳಲ್ಲಿ ಇಂದ್ರಿಯ ಸಂಯೋಗ ಸಂಭವಿಸುವುದಿಲ್ಲ. ಅಥವಾ ಆ ಅಹಂಕಾರಾದಿಗಳಿಗೆ ಅಧಿಷ್ಠಾನ ಈ ಜ್ಞಾತ ಸತ್ತಾದಿಂದ ಆತ್ಮ ಅಧಿಷ್ಠಾನ ಇದ್ದಾನೆ. ಇಲ್ಲಿ ನಾನಾ ಅಂದಕ್ಕೆ ಯಾನು ಭ್ರಾಂತಿಯಿಂದ ತೋರ್ಲಿಕ್ಕದ ನಾನ ಅಂತಾರಲ್ಲ ಅಹಂಕಾರ, ಇದಕ್ಕೆ ಅಧಿಷ್ಠಾನ ಆತ್ಮ ಇದ್ದಾನೆ. ಆತ್ಮ ठीक है. संयोगना भी अहंकाराधिक अध्यास हो जाते. अध्यास मात्र में अधिष्ठान का सामान्य ज्ञान है ऐसा कहना संभव ही नहीं. याते अज्ञान बरता ज्ञान का अध्यास मात्र में हाँ अधिष्ठान का सामान्य ज्ञान. अधिष्ठान ज्ञान का सामान्य ज्ञान याडल अधिष्ठान का ज्ञान का सामान्य हेतु सामान्य ज्ञान ಐತಿ ಸಾಮಾನ್ಯ ಜ್ಞಾನ. ಅಧಿಷ್ಠಾನದ ಜ್ಞಾನ ಇಲ್ಲ. ಅಧಿಷ್ಠಾನದ ಸಾಮಾನ್ಯ ಜ್ಞಾನ. अधिष्ठान ज्ञान का सामान्य ज्ञान हेतु ಅದೇ ಅಧಿಷ್ಠಾನದ ಸಾಮಾನ್ಯ ಜ್ಞಾನ. ಇಲ್ಲಿ ಏನ್ ಮಾಡ್ತಾರೆ ಅವರು, ಅಧ್ಯಾಸ ಮಾತ್ರ ಅಧ್ಯಾಸ ಆಗೋದ್ರಲ್ಲಿ ಅಧಿಷ್ಠಾನದ ಜ್ಞಾನಕ್ಕೆ ಸಾಮಾನ್ಯ ಜ್ಞಾನನೇ ಹೇತು ಅಂತ ಇದಮಾಕರನೇ ಹೇತು ಅದು ಅಧಿಷ್ಠಾನ ಜ್ಞಾನ ಅದೇ ಇದು. ಆದ್ದರಿಂದ ಅಧ್ಯಾಸ ಮಾತ್ರದಲ್ಲಿ ಅವರು ಸಾಮಾನ್ಯ ಜ್ಞಾನ ಹೇಳಕತ್ತಿರಲಿಲ್ಲ. ಪದ್ಮಪಾದಾಚ ಇದು ಧರ್ಮಿ ಜ್ಞಾನವಾದಿಗಳು ಸಾಮಾನ್ಯ ಅಧಿಷ್ಠಾನದ ಸಾಮಾನ್ಯ ಜ್ಞಾನ, ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಮೊದಲ ಆಗುತ್ತದೆ. ಅದಕ್ಕೆ ಜ್ಞಾನ ಎರಡನ್ನು ತಿಂತಲು ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಹಿಂಗ ಆ ಜ್ಞಾನ ಕಟ್ ಮಾಡ್ರಿ ಒಂದು ಅಧಿಷ್ಠಾನಕ್ಕಾಗಿ ಅದ ज्ञान का सामान्य ज्ञान हेतु है. हाँ ಆಯ್ತಾ. ಈಗ ಅವ ಹಿಂಗೆ ಹೇಳೋದು ಸಂಭವಿಸುವುದಿಲ್ಲ. अहंकारादि अध्यास का अधिष्ठान प्रत्येक स्वरूप आत्मा है. ಅಹಂಕಾರಾದಿಗಳಿಗೆ ಅಧ್ಯಾಸಕ್ಕೆ ಅಧಿಷ್ಠಾನ ಯಾರಿದ್ದಾರೆ? ಆತ್ಮ. ಪ್ರತ್ಯೇಕ ಅಂದ್ರೆ ಅಂತರ ಒಳಗೆ. ಹಾಂ, ಪ್ರತ್ಯೇಕ ನಮ್ಮ ಅಂತರ್ಕ ಆತ್ಮ ಇದ್ದಾನೆ. ಸೊ ಸ್ವಯಂ ಪ್ರಕಾಶ ಹೇ. ಆತ್ಮ ಹೆಂಗಿದ್ದಾನೆ? ಸ್ವಯಂ ಪ್ರಕಾಶ ಇದ್ದಾನೆ. ತಿಳಿತಿಲ್ಲ? ಆ ಸ್ವಯಂ ಪ್ರಕಾಶ ಅಂದರೆ ಏನು ಸ್ವರೂಪ ಲಕ್ಷಣ ಏನು? सूर्याचे प्रकृष्ट तेजस्नामुळे नेत्रदिन सूर्य प्रकृष्ट प्रकाशमान सूर्य ಸೂರ್ಯನ ಪ್ರಕಾಶ ಹ್ಯಾಂಗ ನೇತ್ರೇಂದ್ರಿಯ ಸಂಭವಿಸುವುದಿಲ್ಲೋ ಹಂಗೆ ಆತ್ಮ ಸ್ವಯಂ ಪ್ರಕಾಶ ಇರೋದ್ರಿಂದ ನೇತ್ರ ಇಂದ್ರಿಯಗಳದು ಹೊರಗಿರೋದ್ರಿಂದ ಆ ಆತ್ಮದೊಡನೆ ಸಂಯೋಗ ಸಂಭವಿಸುವುದೇ ಇಲ್ಲ. ಇಂದ್ರಿಯಗಳು ಹೊರಗಿದ್ದಾವೆ, ಆತ್ಮ ಒಳಗಿದ್ದಾವೆ. ಹೊರಗಿನ ಇಂದ್ರಿಯ ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಬೇಕಲ್ಲ, ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಬೇಕಲ್ಲ. ಆಗ ಈ ಇಂದ್ರಿಯಗಳು ಹೊರಗಿದ್ದಾವೆ, ಆತ್ಮ ಒಳಗಿದ್ದಾನೆ. ಆತ್ಮ ಒಳಗಿದ್ದಾನೆ. ಆ ಅಧಿಷ್ಠಾನ ಅಹಂಕಾರಕ್ಕೆ ಅಧಿಷ್ಠಾನ ಆತ್ಮ ಇದ್ದಾನೆ. ಆ ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಸಂಭವಿಸ್ತಿದ್ದೇನು? ಅದು ಯಾವಾಗ ನಿಮ್ಮ
ಇಲ್ಲ ಅಧಿಷ್ಠಾನ ಆಗಿದ ಮ್ಯಾಲ ಇದಂ ಸಂಯೋಗ ಇದಮಾಕಾರ ಪ್ರಮಾವೃತ್ತಿ ಆಗ್ತದೆ ರೀ. ಬಟ್ ಮೊದಲು ಅಧಿಷ್ಠಾನದೊಳಗೆ ಈ ಇಂದ್ರಿಯ ಸಂಯೋಗ ಹೇಳಕತ್ತಿದ್ದೀರ, ಇಂದ್ರಿಯ ಸಂಯೋಗ. ಆ ಇಂದ್ರಿಯ ಸಂಯೋಗ ಆಗಬೇಕಾದ್ರೆ ಅಹಂಕಾರಾದಿ ಅಧ್ಯಾಸಕ್ಕೆ ಆತ್ಮ ಅಧಿಷ್ಠಾನ ಇದ್ದಾನೆ. ಅಧಿಷ್ಠಾನದೊಡನೆ ಮೊದಲಿನಿಂದ ಇಂದ್ರಿಯ ಸಂಯೋಗ. पण इंद्रिय संयोग आगद्ರೂ ಕೂಡ ಸಾಮಾನ್ಯ ಜ್ಞಾನ ದ್ವಾರಾ ಕಲ್ಪನೆ ಮಾಡಬೇಕಿಲ್ಲ. पण ಇಂದ್ರಿಯ ಸಂಯೋಗೇ ಸಂಭವಿಸುವುದಿಲ್ಲ. ಯಾಕಂದ್ರೆ ಸ್ವಯಂ ಪ್ರಕಾಶ ಇದ್ದಾನೆ ಆತ್ಮ, ಅಧಿಷ್ಠಾನ ಆತ್ಮ ಸ್ವಯಂ ಪ್ರಕಾಶ ಇದ್ದಾನೆ. ಇಂದ್ರಿಯ ಸಂಯೋಗ ಸಂಭವಿಸ್ತೈತೇನೋ? ಇಲ್ಲ, संभविಸುವುದಿಲ್ಲ. सर्पाधिक अध्यास के अधिष्ठान का सामान्य ज्ञान इंद्रिय संयोग के हुए है. सर्प ಮೊದಲಾದವಳ ಅಧ್ಯಾಸಕ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಇಂದ್ರಿಯ ಸಂಯೋಗ ಸಾಮಾನ್ಯ ಜ್ಞಾನ ಏನೂ ಐತಿ. ಸಾಮಾನ್ಯ ಜ್ಞಾನ ಆಯ್ತು, ವಿಶೇಷ ಆಗಲ್ಲ. ಸಾಮಾನ್ಯ ಜ್ಞಾನ ಇಂದ್ರಿಯ ಸಂಯೋಗದಿಂದ ಆಗುತ್ತದೆ. ಹಾಂ, ಅವೇದ್ಯತ್ವ ಸ್ಥಿತಿ ಅಪರೋಕ್ಷಿತ. ಹಾಂ, ಹೇಳಿ. ಹಾಂ, ಅವೇದ್ಯತ್ವೇ ಸತಿ ಅಪರೋಕ್ಷ ಜ್ಞಾನ ಯೋಗ್ಯ ವಿಷಯತ್ವ. ವ್ಯವಹಾರ ಯೋಗ್ಯತ್ವ. ವ್ಯವಹಾರ ಯೋಗ್ಯತ್ವ, ವ್ಯವಹಾರಕ್ಕೆ ಯೋಗ್ಯ. 10 ಲಕ್ಷಣ ಖಂಡ ಮಾಡಿರ್ತಾವ. ಹಾಂ, ಪ್ರಕಾಶ ಸ್ವಯಂ ಪ್ರಕಾಶ. ಹಾಂ, अवैधत्वे सति अपरोक्ष व्यवहार योग्यत्व स्वयं प्रकाश. ठीक है, इंद्रिय संयुक्त होवे. इस रीति से निज प्रकाश शून्य अधिष्ठान के सामान्य ज्ञान द्वारा ही इंद्रिय संयोग अध्यास में उपयोग है. ಈ ರೀತಿಯಿಂದ ನಿಜ ಪ್ರಕಾಶ ಶೂನ್ಯ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ದ್ವಾರಾನೇ ಇಂದ್ರಿಯ ಸಂಯೋಗ ಅಧ್ಯಾಸದಲ್ಲಿ ಉಪಯೋಗ ಐತಿ ಅಂದ್ರೆ ಕಾರಣ ಐತಿ. ಸಾಕ್ಷಾತ್ ಇಂದ್ರಿಯ ಸಂयोग उपयोग नहीं. ಡೈರೆಕ್ಟ್ ಇಂದ್ರಿಯ ಸಂಯೋಗ ಸಾಮಾನ್ಯ ಜ್ಞಾನ ದ್ವಾರ ಸಂಭವಿಸ್ತೈತಿ. ಏನು ಬಿದ್ದೈತಿ ಇದನ್ನು ಸಾಮಾನ್ಯ ಜ್ಞಾನ ಆಗ್ತದ. ಅಹಂದು ಸಾಮಾನ್ಯ ಜ್ಞಾನ ಆಗ್ತದ. परंतु अधिष्ठानदೊಡನೆ साक्षात उपयोग नहीं. साक्षात उपयोग ಅಂದ್ರೆ ಏನು? इंद्रिय संयोग ಬರ್ಕೋರಿ. इंद्रिय संयोग उपयोग नहीं. ನಿಂದು ಇಂದ್ರಿಯ ಸಂಯೋಗ ಉಪಯೋಗ ಆಗಲ್ಲ. अधिष्ठानದೊಡನೆ ಇಂದ್ರಿಯ ಸಂಯೋಗ ಸಂಭವಿಸುವುದಿಲ್ಲ ಇಲ್ಲಲ್ಲ. ನಮ್ಮದು ಸಾಮಾನ್ಯ ಜ್ಞಾನ ದ್ವಾರ ಸಂಭವಿಸ್ತೈತಿ. ಅಹಂ ಸಾಮಾನ್ಯ ಜ್ಞಾನ ಆಗ್ತದ. ಹಾಂ, ಸಾಕ್ಷಾತ್ ಅದ ಬರ್ಕೊಳ್ಳೋದು ಜರುತ್ತಿಲ್ಲ. ಸಾಕ್ಷಾತ್ ಆದ ಉಪಯೋಗ ನೈ, ಇಂದ್ರಿಯ ಸಂಯೋಗ ಉಪಯೋಗ ನೈ. ಇಷ್ಟೇ ಬರೋದು. ಯಾಕೆ? अधिष्ठान का सामान्य ज्ञान ही अध्यास का कारण है. अध्यास अधिष्ठानದ सामान्य ज्ञान ही अध्यास का कारण है. अध्यास कार्य. अध्यास ಏನಾಯಿತು? ಸಾಮಾನ್ಯ ಜ್ಞಾನ ಇದು ಅಧ್ಯಾಸಕ್ಕೆ ಕಾರಣ. ಅಧ್ಯಾಸ ಏನಾಯಿತು? ಕಾರ್ಯ ಇತ್ತು. जहाँ कार्य प्रतीत होवे है, कार्य होवे है, परंतु परंतु कारण प्रतीत होवे नहीं. कार्य ತೋರ್ಲಕತ್ತದ. ಕಾರ್ಯ ಮಿಂದು ಕಾರಣ ಅನುಮಾನ ಮಾಡ್ರಿ. ಕಾರ್ಯ ಮಿಂದು ಅನುಮಾನ ಮಾಡ್ರಿ. ಯಥಾ ಯಥಾ ಏನು ಅಲ್ಲ, ದೃಷ್ಟಾಂತೊಳಗೆ ಏನು ಹೇಳ್ಯಾರ ಮೊದಲು? ಇಲ್ಲ, 3 ಅದಾವ. 3 ಕಾರ್ಯಮೆಂದು ಕಾರಣ ಅನುಪಾನ ಮಾಡೋದು, ಕಾರಣಮೆಂದು ಕಾರ್ಯ ಅನುಮಾನ ಮಾಡೋದು. ಇನ್ನೊಂದು ಯಾವುದು? ಬಾಲಬೋಧನಿದಾಗ ಫಸ್ಟ್ ಪೇಜ್ ಮೇಲೆ ಕೊಟ್ಟರು 3 ಬಾಲಬೋಧನಿ ಏನೈತಲ್ಲ, ಬಾಲಬೋಧನಿ ಮೇಲೆ
ಫಸ್ಟ್ ಪೇಜ್ ಮೇಲೆ ಇದು ಮಾಡ್ಯಾರ. ಕಾರ್ಯಮೆಂದು ಕಾರಣ ಅನ್ನಬೇಕು. ಕಾರ್ಯ ಕಾರಣ. ಕಾರ್ಯನು ಈಗ ಹಳ್ಳಕ್ಕೆ ನೀರು ಬಂದವು, ಮಳಿನೇ ಬಿದ್ದಿಲ್ಲ. ನಮ್ಮ ಹಳ್ಳಕ್ಕೆ ನೀರು ಬಂದವು, ಹಳ್ಳ ತುಂಬ ಹೋಗ್ಯಾವ, ನೀರೇ ಬಂದು ಮಳಿನೇ ಆಗಿಲ್ಲ ಅಂದ್ರೆ ಏನು ಅನುಮಾನ ಮಾಡ್ತೀರಿ? ನೀವು ಏನು ಅನುಮಾನ ಮಾಡ್ತೀರಿ? ನಿಮ್ಮ ಊರ ಮುಂದೆ ಹಳ್ಳಕ್ಕೆ ನೀರು ಬಂದವು, ಹಳ್ಳಕ್ಕೆ ಫಸ್ಟ್ ಪೇಜ್ ಹಳ್ಳಕ್ಕೆ ನೀರು ಬಂದವು, ಮಳಿಯರೇ ಆಗಿಲ್ಲ. ನೀವೇನು ಕಲ್ಪನೆ ಮಾಡ್ತೀರಿ? ಬಿಡ್ತೀರಿ ಅಲ್ಲ, ಬಿಡ್ತೀರಿ ಅಲ್ಲ. ಆ ಕಡೆ ಹಿಂದೆ ಹಾಕೊಳ್ಕೊಟ್ಟು ಆ ಕಡೆ ಕುಂಬಾರಿ ಆ ಕಡೆ ಎಲ್ಲ ಮ್ಯಾಲ ಬಿದ್ದವು ಮಳಿ. ಹಳ್ಳಕ್ಕೆ ನೀರು ಹೆಂಗೆ ಬರ್ತಾವೆ? ಮಳಿನೇ ಬಿದ್ದಿಲ್ಲ, ಹಳ್ಳಕ್ಕೆ ನೀರು ಹೆಂಗೆ ಬರ್ತಾವೆ? ಅನ್ನ ಮಾಡ್ತಿಲ್ಲ. ಫಸ್ಟ್ ಪೇಜ್ ಮೇಲೆ ಅವರು ಕಾರ್ಯದೃಷ್ಟ ಕಾರಣ ಅನುಮಾನ. ಟಿಪ್ಪಣಿ ಒಳಗೆ ಯದ್ವಾ ವೇದೈ ಸರ್ವತಃ ಪ್ರಕಾಶಿತಾತ ನಿರ್ಣಯ ವಿನ ಯದ್ವಾ ವೇದ ಸಾಧನ ಸಾಧ್ಯ ಇಲ್ಲ. ನಾವೇ ನೋಡಬೇಕು ಈ ಕಡೆ ಆಮೇಲೆ ನೋಡೋಣ. ಇದು ಮುಗಿಲಿಟ್ಟು ನೋಡ್ರಿ. कारण प्रतीत होवे नहीं, कारण प्रतीत होवे नहीं. कार्य की अन्यथा अनुपपत्ति से ಅಲ್ಲಿ ಕಾರ್ಯದ ಅಸಂಭವ ಆಗ್ತದೆ. ಕಾರಣ ತೋರುವಲ್ದು, ಕಾರ್ಯ ಅಸಂಭವ ಆಗ್ತದೆ. ಕಾರ್ಯ ತೋರ್ಲಕತ್ತದ. ಈಗ ಹಳ್ಳ ಬಂದದ, ನೀರು ಬಂದವ ಹಳ್ಳಕ್ಕೆ, ಕಾರ್ಯದಿದು. ಮತ್ತು ಇದು ಪ್ರತ್ಯಕ್ಷ ತೋರೋದು ಅಸಂಭವ ಆಗ್ತದಲ್ಲ. ಯಥಾ ನದಿ ಅದು ಉದಾಹರಣೆ ಕೊಟ್ಟರು, ವೃಷ್ಟಿ 3 ತಳಿ ಅದಾವ ನೋಡ್ರಿ. ಇನ್ನು ಬರ್ತಾರ? ನಾನು ನೋಡ್ತೀನಿ ಅಂತ. कार्य की अन्यथा अनुपपत्ति से कारण की कल्पना होवे है. ಕಾರಣದ ಕಲ್ಪನಾ ಆಗ್ತದ. ಅದಕ್ಕೆ ನೋಡಿ, ಇನ್ನು 2 ವರ್ಡ್ ನೋಡ್ರಿ, ಇದೊಂದು ಅಲ್ಲಿ ನೋಡಿ, ನಾನು ತೋರಿಸ್ತೀನಿ. ಈಗ यद्यपि अनंतन इदमाकार ब्रह्मस्थल में, इदमाकार प्रमा ब्रह्मस्थल में अनुभव सिद्ध नहीं है. ಆ ಭ್ರಮ ಏನಾಗ್ಯದಲ್ಲ ಅಲ್ಲಿ ಮಾತ್ರ ನಿಮ್ಮ ಇದ್ಮಾಕಾರ ಪ್ರಮ ಅನುಭವ ಇಲ್ಲಲ್ಲ, ಅನುಭವ ಇಲ್ಲಲ್ಲ. ಅದಕ್ಕೆ ಅವರು ತಥಾಪಿ ಭ್ರಮರೂಪ ಕಾರ್ಯಕ್ಕೆ ಸಾಮಾನ್ಯ ಜ್ಞಾನ ರೂಪ ಕಾರಣ विना अन्यथा अनुपपत्ति होने से सामान्य ज्ञान की कल्पना होवे है. यद्यपि ಏನಂದ, ಆ ಬ್ರಹ್ಮಸ್ಥಳದಲ್ಲಿ ನಿಮ್ಮ ಇದ್ಮಾಕಾರ ಪ್ರಮ ಅನುಭವಿಸಿದ್ದಲ್ಲ. ಬ್ರಹ್ಮಸ್ಥಳದಲ್ಲಿ ಬ್ರಹ್ಮ ರಜತ, ಇದರಲ್ಲಿ ಅವಿದ್ಯವರ್ತಿದು ರಜತ. ಆ ಬ್ರಹ್ಮಸ್ಥಳದಲ್ಲಿ ನಿಮ್ಮ ಇದ್ಮಾಕಾರ ಪ್ರಮ ಅನುಭವಿಸಿದ್ದಿಲ್ಲಲ್ಲ. ಇವರು ಹೇಳಿದರು, ಆ ಯಾವ ಬ್ರಹ್ಮರೂಪ ಕಾರ್ಯ ಸಾಮಾನ್ಯ ಜ್ಞಾನ ರೂಪ ಕಾರಣ ಇರಲಾರ್ದೇನೆ ಬ್ರಹ್ಮರೂಪ ಕಾರ್ಯದ ಅನ್ಯಥಾ ಅನುಪಪತ್ತಿ, ಅನ್ಯಥಾ ಅನುಪಪತ್ತಿ ಇರೋಣದಿಂದ, ಅಂದರೆ ಅಸಂಭವ ಇರೋಣದಿಂದ ಸಾಮಾನ್ಯ ಜ್ಞಾನದ ಕಲ್ಪನಾ ಮಾಡಲಿಕ್ಕೆ ಬೇಕು. ಸಾಮಾನ್ಯ ಜ್ಞಾನದ ಕಲ್ಪನಾ ಮಾಡಲಿಕ್ಕೆ ಬೇಕು.